खबर कर्नाटक के लिंगसुगूर से है, जहां अम्बेडकर जयंती पर लिंगसुगूर में एक भव्य रैली निकाली गई। डीजे, रथ, बग्गियों के साथ शोभा यात्रा निकाली गई। इस कार्यक्रम में बड़ी संख्या में लोग और महिलाएं शामिल हुई। वरिष्ठ अधिकारी एसी ने कहा है कि अम्बेडकर जयंती का दिन 14 अप्रैल सभी भारतीयों के लिए खास है, क्योंकि यह दिन हमारे लिए बाबा साहब भीमराव अम्बेडकर की जयंती पर उनके योगदान को याद करने का अवसर है, जिन्होंने समाज, शिक्षा, राजनीति और न्याय प्रणाली की दिशा में कई बदलाव किए हैं। अब 1950 के अधिनियम में कई नियम हैं जो बताते हैं कि प्रमुख समानता और शिक्षक सेवाएं उपलब्ध हैं। अगर समानता हासिल करनी है तो शिक्षक होना बहुत जरूरी है। अगर हमें बाबा साहब अम्बेडकर को अपने जीवन में उतारना है तो हमें उनके विचारों को अपने जीवन में अपनाना होगा। इस अवसर पर तहसीलदार शमशालम, टीएमसी अध्यक्ष बाबू रेड्डी, डीवाईएसपी दत्तात्रेय कनाड, आर मसियाया, भूपेन गौड़, पपाया मुर्री और वरिष्ठ अधिकारी उपस्थित थे। ಬಹಳಷ್ಟು ವಿಚಾರ ಸುದೀರ್ಘವಾಗಿ ಇಡೀ ದಿನ ಮಾತಾಡಿದ್ರು ಕಡಿಮೆ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಅವರು ಒಂದು ಏನಂತಂದ್ರೆ ಮಾತಾಡೋದವಾಗಿ ಇವತ್ತು ನಾವೇನಾದರೂ ಸಮಾಜದಲ್ಲಿ ಸಮಾನತೆ ಕಾಣ್ತಾ ಇದ್ದರೆ, ಮಹಿಳೆಯರಲ್ಲಿ ಸಮಾನತೆ ಕಾಣ್ತಾ ಇದ್ದರೆ ಅದಕ್ಕೆ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೀವಿ. ಹಿಂದೂ ಸೆಕ್ಷನ್ ಆಕ್ಟ್ ಆಗಲಿ 1955-56 ನಂತರದೇನು ಬಹಳಷ್ಟು ಕಾಯ್ದೆಗಳು ಬಂದಿದ್ದಾವೆ, ಅದಕ್ಕೆ ಪ್ರಮುಖ ಕಾರಣ ಹೇಳ್ತೀವಿ. ಪ್ರಮುಖವಾಗಿ ಸಮಾನತೆ ಶಿಕ್ಷಣದಿಂದ ಶುರುವಾಗಿದೆ. ಅವರ ಒಂದು ನೀವು ಒಂದು ಸಂದೇಶ ಅಂತ ನೋಡಿದಾಗ ಎಜುಕೇಟ್, ಎಜಿಟೇಟ್ ಮತ್ತು ಆರ್ಗನೈಸ್ ಅಂತ ಹೇಳ್ತಾರೆ. ಸಮಾಜದಲ್ಲಿ ಒಂದು ಸಮಾನತೆ ಬರಬೇಕಂತಂದರೆ ಪ್ರಮುಖವಾಗಿ ಶಿಕ್ಷಣದ ಮೂಲಕ ಶುರು ಆಗಬೇಕು ಅಂತ. ನಂತರ ಎಜಿಟೇಟ್, ನಮ್ಮ ಹಕ್ಕುಗಳನ್ನು ಪ್ರತಿಪಾದನೆ ಮಾಡೋಕ್ಕೆ ನಾವು ನಮ್ಮ ಹಕ್ಕುಗಳು ಸಿಗದೇ ಇದ್ದಾಗ ನಾವು ಅದಕ್ಕೆ ಆದಂಥ ಪ್ರತಿಭಟನೆ ಮಾಡಿ ಆರ್ಗನೈಸ್ ಮತ್ತು ಒಗ್ಗೂಡಿಸಿ ನಮ್ಮ ಹಕ್ಕುಗಳನ್ನು ಕೇಳುವ ನಾವು ಪರಿಶ್ರಮ ಮಾಡಬೇಕು ಅಂತ. ಎಜುಕೇಟ್ ಮತ್ತು ಆರ್ಗನೈಸ್ ಅಂತ ಒಂದು ಧ್ಯೇಯವನ್ನು ನಾವು ಹೇಳಿದ್ದೆ. ಇವತ್ತು ಹಲವಾರು ವಿಚಾರಗಳು ನಮ್ಮ ಅತಿಥಿ ಉಪನ್ಯಾಸಕರು ಬಹಳ ಇಲ್ಲೇ ಹೇಳ್ತಾರೆ. ಹಿಂದೂ ಕೋಡ್ ಬಿಲ್ ಇಂಪ್ಲಿಮೆಂಟೇಷನ್ ಆಗುವ ಸಮಯದಲ್ಲಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಹಿಂದೆ ಮುಂದೆ ಹೋಗಲಿಲ್ಲ, ರಾಜೀನಾಮೆ ಕೊಟ್ಟರು. ಅವರ ಒಂದು ಈ ಅವಿತ ಪರಿಶ್ರಮದಿಂದಲೇ ಈ ಒಂದು ದೇಶದಲ್ಲಿ ಅಂಥ ಒಂದು ಕಾಯ್ದೆ ರೂಪಣೆಗೊಂಡಿತು. ಆ ಒಂದು ಕಾಯ್ದೆಯಿಂದಲೇ ಇವತ್ತು ಮಹಿಳೆ ಸಮಾನತೆ ಕಂಡು ಬಂದಿದೆ. ಮಹಿಳೆಯರ ಬಗ್ಗೆ ಮಾತಾಡೋದಾದರೆ ಒಂದು ರಾಜಕೀಯ ಪ್ರಾತಿನಿಧ್ಯ ಆಗಲಿ ಅಥವಾ ಶೈಕ್ಷಣಿಕವಾಗಿ ಭಾಳಷ್ಟು ಅಭಿವೃದ್ಧಿ ಹೊಂದಿದೆ. ಆದರೆ ಇವತ್ತಿಗೂ ಕೂಡ ಸಾಮಾಜಿಕವಾಗಿ ತಕ್ಕ ಮಟ್ಟದ ಅಭಿವೃದ್ಧಿ ಆಗ್ತಿಲ್ಲ. ಜೀವ ಕೊಡಿ ಅನ್ನೋ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಏನು ನುಡಿಗಳಿದ್ದು ಅದನ್ನು ನಾವೆಲ್ಲರೂ ಪಾಲಿಸಬೇಕು ಅಂತ ಈ ವೇದಿಕೆ ಮೇಲೆ ಹೇಳ್ತೇನೆ. ಮತ್ತು ನಮ್ಮನ್ನು ಅವರ ಜನ್ಮದಿನಾಚರಣೆ ಆಚರಿಸಿಬಿಡೋದಲ್ಲ, ಅವರ ವಿಚಾರಗಳು, ಅವರ ಸಿದ್ಧಾಂತಗಳು ಏನಿದು ಅವ್ರನ್ನ ಅದನ್ನೆಲ್ಲ ನಾವು ಪಾಲಿಸಿದಾಗ ಮಾತ್ರ ಆ ಜಯಂತಿಗೆ ಒಂದು ನಿಜವಾದ ಒಂದು ಪ್ರಾಮಾಣಿಕ ಒಂದು ಕಲ್ಪನೆ ಒಂದು ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಇವತ್ತೊಂದು ದಿವಸ ದಿನಾಚರಣೆ ಮಾಡಿ ಅವರ ಈ ದೇಶಕ್ಕೆ ಸಂವಿಧಾನದಲ್ಲಿ ಏನೇನು ಕೊಟ್ಟರು ಅದನ್ನು ನಾವೆಲ್ಲರೂ ಪಾಲಿಸ್ಬೇಕು. ಸಂವಿಧಾನ ಕೊಟ್ಟು 75 ವರ್ಷ ಆದರೂ ನಾವಿನ್ನೂ ಎಲ್ಲೋ ಒಂದು ಕಡೆ ಹಿಡಿಯುವುದಿಲ್ಲ. ಇದಕ್ಕೆ ಯಾರು ಕಾರಣಕರ್ತರು ಅಂತ ಹುಡುಕೋಕ್ಕಾಗಲ್ಲ. ನೀವು ನಾವು ರಾಜಕಾರಣಿಗಳಿಂದ ತಪ್ಪಾಯಿತು, ಜನಸಾಮಾನ್ಯರಿಂದ ತಪ್ಪಾಯಿತು. ನಿಜವಾಗ್ಲೂ ಎಲ್ಲರೂ ಸುಶಿಕ್ಷಿತರಾದಾಗ ಮಾತ್ರ ಈ ಒಂದು ಸಂವಿಧಾನಕ್ಕೆ ನಾವು ಅಂಬೇಡ್ಕರ್ ಅವರು ಏನು ನಮ್ಮ ಮಾರ್ಗದರ್ಶನ ಮಾಡಿದ್ದಾರೆ ಅದಕ್ಕೆ ಜೀವ ಕೊಡಲಿಕ್ಕೆ, ಅದಕ್ಕೆ ಸ್ಫೂರ್ತಿ ತುಂಬಲಿಕ್ಕೆ ಕಾರಣ ಆಗುತ್ತೆ. ನಾವು ನಿಜವಾಗ್ಲೂ ವಿದ್ಯಾವಂತರಾಗಬೇಕು. ವಿದ್ಯಾವಂತರಾಗಲಿಕ್ಕೆ ನಮ್ಮ ಸರ್ಕಾರಗಳು ಇನ್ನೂ ಹೆಚ್ಚು ಹೆಚ್ಚು ಪ್ರಯತ್ನ ಪಡಬೇಕು. ಅದಕ್ಕೆ ತಾವುಗಳೆಲ್ಲ ಸ್ಪಂದಿಸಬೇಕು, ಗರ್ಜಿಸಬೇಕು. ಏನಾಗಿದೆ ಇವತ್ತು ಪರಿಸ್ಥಿತಿ ಎಲ್ಲ ಸಮಾಜದಲ್ಲೂ, ಒಂದು ಸಮಾಜ ಅಂತ ಹೇಳ್ತಾ ಇಲ್ಲ, ಈ ಭಾರತ ದೇಶದಲ್ಲಿ ಯಾರು ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಅವರಿಂದಾನೇ ಅವಿದ್ಯಾವಂತರ ಶೋಷಣೆಗಳಾಗ್ತಾ ಇದ್ದಾವೆ. ಅದನ್ನು ನಿಲ್ಲಬೇಕು ದಯವಿಟ್ಟು. ಅವರು ಗರ್ಜಿಸಿದರೆ ಏನು ಹೇಳಿದ್ದಾರೆ ಅಂಬೇಡ್ಕರ್ ಅವರು ಗರ್ಜಿಸಬೇಕು. ಯಾತಕ್ಕಾಗಿ ಗರ್ಜಿಸಬೇಕು? ಶೋಷಿತರಿಗಾಗಿ, ಹಿಂದುಳಿದವರಿಗಾಗಿ, ಈ ಬಡವರಿಗಾಗಿ ಗರ್ಜಿಸಿದಾಗ ಮಾತ್ರ ಅವರಿಗೆ ನ್ಯಾಯ ಸಿಗಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕಾಗಿ कर्नाटक से उमर शेख की रिपोर्ट।